ಇವತ್ತು ಬಸವ ಬಳಗ ಮತ್ತು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಭಕ್ತರಿಂದ ಬಸವೇಶ್ವರ ಮುಖ್ಯ ರಸ್ತೆ 13ನೇ ತಿರುವು ಮೈಸೂರು. ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಪದ್ಮಭೂಷಣ ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳ 119ನೇ ವರ್ಷದ ಜಯಂತ್ಯೋತ್ಸವ ಮತ್ತು ಗುರುವಂದನಾ ಕಾರ್ಯಕ್ರಮವನ್ನ ಎಲ್ಲ ಭಕ್ತ ಮಹಾಶಯರು, ಅರಗುರು ಚರಮೂರ್ತಿಗಳು ಮತ್ತು ಎಲ್ಲ ಜಗದ್ಗುರುಗಳು ಮತ್ತು ಪರಮ ಪೂಜ್ಯರ ಆಶೀರ್ವಾದದ ಜೊತೆಯಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಈಗ ತಾನೇ ಯಾವ ಶಿವಕುಮಾರ ಸ್ವಾಮಿಗಳವರ ಉತ್ಸವದ ಕಾರ್ಯಕ್ರಮ ಮುಗಿದು ನಮ್ಮ ಭಕ್ತಿಗೀತೆ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರ್ತಾ ಇದ್ದೇವೆ. ಇವತ್ತು ಮಹಾಪವಿತ್ರರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳವರ ಪುಣ್ಯ ದಿನವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡುವಂತ ಈ ನಡೆದಾಡ ದೇವರು ಕಲಿಯುಗದ ಬಸವಣ್ಣ ಎಂಬುದಾಗಿ ಹೆಸರಾದಂತ ಇವರ ಪವಿತ್ರವಾದ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಬಸವೇಶ್ವರ ರಸ್ತೆಯಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಾ ಮುಂದಿನ ವೇದಿಕೆಯ ಕಾರ್ಯಕ್ರಮಕ್ಕೆ ಬರೋಣ. ಮಹಾಮಹಿಮ ಪರಮ ನಿರಂಜನ ತ್ರಿವಿಧ ದಾಸೋಹಿ ಜಗಜ್ಯೋತಿ ಬಸವಣ್ಣರ ಅನುಯಾಯಿ ಕಾರುಣ್ಯ ಗಂಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವ ಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈಶ ಸಮಾನ ಕಂಡ ತೇಜೋ ಪುರುಷ. ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸತ್ತಿಲ್ಲದೆ ಸೇವೆ ಮಾಡಿದ ಶಿವಕುಮಾರರು ನಡೆದಾಡುವ ದೇವರು ಹಾದ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲಯೂ ಇಂದು. ನೋಡು ನೋಡು ನೋಡಿಲ್ಲಿ ಬಂದು ಹಾರಿಲ್ಲ ಹಚ್ಚಿದ ವಲಯೂ ಇಂದು. ಊರೂರು ಸುತ್ತಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯಾಯಿತು, ಎಲ್ಲರೂ ಒಂದೇ ಎನ್ನುವುದಾಗಿತ್ತು. ಜ್ಞಾನದ ಜ್ಯೋತಿಯ ಅಚ್ಚುತ್ತ ನಡೆದ ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಸುಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಸುಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ.
ಆಕೆಯನ್ನು ಪರಿಚಯಿಸಿದ, ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ, ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ, ಅಂಧರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂದು ಆದ ಶರಣ, ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಭಾರತ ಮಾತೆಗೆ ಹಾರವನ್ನು ಹಾಕಿದ, ಭಾರತ ಮಾತೆಗೆ ಹಾರವನ್ನು ಹಾಕಿದ, ಭಾರತ ಮಾತೆಗೆ ಹಾರವನ್ನು ಹಾಕಿದ. ಕಾಯಕವೇ ಕೈಲಾಸ ಸುಂದರೋ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಜ್ಞಾನದಲ್ಲಿ ದಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣಂದರು. ಜ್ಞಾನದಲ್ಲಿ ಜ್ಞಾನವೂ ಇದೆ ಎಂದರು, ತ್ಯಾಗದಲ್ಲಿ ಸುಖವನ್ನು ಕಾಣಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಉತ್ತಾನ ಶ್ರೀಗಳು ಕೆತ್ತಿದ ಮೂರುತಿ, ತಿರುಳಾದ ಬಾಳನ್ನು ಬೆಳಗಿತು ಜ್ಯೋತಿ. ಪದಗಳಿಗೆ ನಿಲುಕದ ಸಾಧಕ ನೀನು, ನಿನಗಾಗಿ ಬರೆದದ್ದು ಶೂನ್ಯ ನಾನು, ನಿನಗಾಗಿ ಬರೆದದ್ದು ಶೂನ್ಯ ನಾನು, ನಿನಗಾಗಿ ಹಾಡಿದ್ದು ಶೂನ್ಯ ನಾನು. ಕಾಯಕವೇ ಕೈಲಾಸ ಸುಂದರೋ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಕಾಯಕವೇ ಕೈಲಾಸ ಸುಂದರೋ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿದೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಸುಂದರೋ ಬಸವ, ಅದರಂತೆ ನಡೆದರು ನಡೆದಾಡು ದೈವ. ಅದರಂತೆ ನಡೆದರು ನಡೆದಾಡು ದೈವ. ಅದರಂತೆ ನಡೆದರು ನಡೆದಾಡು ದೈವ. ಎಲ್ಲ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಭಕ್ತವೃಂದದಿಂದ ಇಂದು ಶಿವಕುಮಾರ ಸ್ವಾಮೀಜಿಯವರ ಜನ್ಮ ದಿನೋತ್ಸವದ ಜಯಂತಿಯ ಪ್ರಯುಕ್ತ ತಾವೆಲ್ಲರೂ ನಗರದ ಹಳ್ಳಿಗಳ ಎಲ್ಲ ಸ್ವಾಭಿಮಾನಿ ಭಕ್ತಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟೆಯಿಂದ ನಡೆಸ್ಕೊಟ್ಟಿದ್ದೀರಿ. ಈ ಕಾರ್ಯಕ್ರಮಕ್ಕೆ ತಾವು ಬಂದು ನಮ್ಮ ಸ್ವಾಮೀಜಿಯವರ ಭಕ್ತಿಗೀತೆಗಳನ್ನು ಆಡಬೇಕು ಅಂತ ನಾವು ಮನವಿ ಮಾಡಿಕೊಂಡಿದ್ವಿ. ಶ್ರೀಯುತ ಶ್ರೀ ಬದಮಾಳ್ ಶಿವಕುಮಾರ್ ಶಾಸ್ತ್ರಿಗಳವರು ಇವತ್ತು ಬಂದು ನಮಗೆ ಸ್ವಾಮೀಜಿಯವರ ಭಕ್ತಿಗೀತೆಗಳನ್ನು ಆಡುವ ಮುಖಾಂತರ ನಮಗೆ ಶುಭವನ್ನು ಕೋರಿದ್ದಾರೆ. ಅವರಿಗೆ ನಮ್ಮ ಶಿವಕುಮಾರ ಸ್ವಾಮೀಜಿಗಳ ಭಕ್ತಿವೃಂದದ ಪರವಾಗಿ ಹಾಗೂ ಚಾಮುಂಡಿಪುರಂ ಬಸವ ಬಳಗದ ಪರವಾಗಿ ಹೃತ್ಪೂರ್ವಕವಾದ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಗೊಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ನಮ್ಮ
ಒಂದು ಭಕ್ತಿ ವೃಂದದ ಪರವಾಗಿ ಬಸವ ಬಳಗದ ಪರವಾಗಿ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಶ್ರೀಯುತ ಬದ್ಮಾಳ್ ಶಾಸ್ತ್ರಿ ಶಿವಕುಮಾರ್ ಶಾಸ್ತ್ರಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ದಯಮಾಡಿ ಪ್ರಸಾದ ವಿನಿಯೋಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಾರಂಭ ಮಾಡ್ತೀವಿ. ನಮಗೆ ತನು ಮನ ಧನಗಳನ್ನು ನೀಡಿದಂಥವ್ರಿಗೆ ನಾವು ಒಂದು ಸಣ್ಣ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಈಗ ಮುಕುಂದರ್ಸ್ ಅವರು ಒಂದು 5 ಜನನ ಕರೀತಾರೆ. ದಯಮಾಡಿ ಅವರು ಬಂದು ನಮ್ಮ ಅಭಿಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ, ಸ್ವಲ್ಪ ಎಲ್ಲ ನಿಶಬ್ದವಾಗಿ ಯಾರು ಗಲಾಟೆಗೆ ಒಳಗಾಗದೆ ನಮ್ಮ ಈ ಸಣ್ಣ ಕಿರು ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡ್ತೀವಿ. ಅದನ್ನು ತಾವೆಲ್ಲ ಸ್ವೀಕರಿಸಬೇಕು ಅಂತ ಈ ಮೂಲಕ ನಮ್ಮ ಭಕ್ತಿ ವೃಂದದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ. ಮೂರ್ತಿ ದೊಡ್ಡ ಕಾಟೂರು, ನಂದೀಶ್ ಅವರು, ಜ್ಞಾನೇಶ್ ಗುಡ್ಡಪ್ಪನವರು ಉತ್ನಳ್ಳಿ, ಲೋಕೇಶ್ನವರು, ನಾಗೇಂದ್ರ ಪ್ರಸಾದ್ ಡ್ರಾಮಾ ಮಾಸ್ಟ್ರು, ಗುರುಸ್ವಾಮಿ ಬೆಂಗಳೂರು, NB ರಾಜು ನಾಗವಾಲ, ಸೋಮಣ್ಣ ಮಾರ್ಶೆಟ್ಟಹಳ್ಳಿ, ಗ್ಯಾರಂಟಿ ವಾಜಮಂಗ್ಲ ಮಹಾದೇವಸ್ವಾಮಿ, ವಿಜಯ್ ಕುಮಾರ್ ಕಾಟೂರು, ಗೌಡ್ಕೆ ನಂದೀಶ್ ಕೂಟ್ನಳ್ಳಿ, ಚಂದ್ರಣ್ಣ ತಳೂರು, ಮಹಾದೇವ್ ಅರ್ಜನ ಪಟೇಲ್, ಕಾಂತಣ್ಣ ಎಡಹಳ್ಳಿ. ದಯಮಾಡಿ ಕರೆದವ್ರು ಬೇಗ ಬರಬೇಕು, ಸನ್ಮಾನ ಮುಗಿಸಿ ಪ್ರಸಾದ ವಿತರಣೆ ಮಾಡಬೇಕು. ನಾರಾಯಣ ಗುಡೇಮಾದ್ನಳ್ಳಿ, ಮಹಾದೇವಣ್ಣ ಸಕ್ಕಳ್ಳಿ, ಮಂಜು JSS, ಮಲ್ಲೇಶ್ ಕೂಟ್ನಳ್ಳಿ, ತಮ್ಮಯ್ಯಪ್ಪ ದನಗಳ್ಳಿ, ಜಯಣ್ಣ ಚಿಕ್ಕನಂದಿ, ಲೋಕೇಶ್ ಗೆಜ್ಗಳ್ಳಿ, ರಾಜಣ್ಣ ಅರ್ಜನ. ಮತ್ತೆ 5 ಜನ ಇಲ್ಲ. ದಯಮಾಡಿ ಕರೆದವರು ಬೇಗ ಬಂದರೆ ಪ್ರಸಾದ ವಿತರಣೆಗೆ ಅನುಕೂಲ ಆಗುತ್ತೆ. ದಯಮಾಡಿ ಯಾರು ಬೇಜಾರು ಮಾಡ್ಕೋಬೇಡಿ ಇದೇನು ಅಂತ. ದಯಮಾಡಿ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ದೊರಸಮಣ್ಣ ಪೊಲೀಸ್ ಇಲಾಖೆ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ದೇವಪ್ಪನವರು ಪೊಲೀಸು, ರಾಜೀವ್ ಸ್ವಲ್ಪ ಬೇಗ ಬನ್ನಿ. ಕರೆದವರು ಹೆಸರು ಕರೆದವರು ದಕ್ಷಿಣಾಮೂರ್ತಿ JSS, ಶಿವಣ್ಣ ಚಿಕ್ಕಳ್ಳಿ, ಶಿವಣ್ಣ ಚಿಕ್ಕಳ್ಳಿ, ಶಿವಪ್ಪ ಎಡಹಳ್ಳಿ, ಶಿವಪಾದು ಎಡಹಳ್ಳಿ, ಮಹಾದೇವ್ ಆಟೋ, ಗುರುಸ್ವಾಮಿ ಮಲ್ರಾಜಯ್ಯನುಂಡಿ.
ಕೋಟೆ ಉಂಡಿ ಮಹಾದೇವು, ಲಿಂಗರಾಜು ಅರ್ಜುನ, ಶಿವರಾಜು ಮುರುಡಗಳ್ಳಿ, ಗ್ಯಾಸ್ ಶಿವು ಕಿರಾಳು, ಶಿವಕುಮಾರ್ ಮಾಗಡಿ ಎಲೆಕ್ಟ್ರಿಕಲ್, ರಾಜಶೇಖರ್ ಸಾಮಾಜಿಕ ಮಾಸ್ಟರ್, ಎಂಜಿ ಮಹೇಶ್ ಮಾರ್ಶೆಟ್ಟಹಳ್ಳಿ, ರಾಜಣ್ಣ ದೇವಲಾಪುರ. ದಯಮಾಡಿ ಮಾಸ್ಟ್ರೇ ಕೂಗ್ತಿದ್ರು, ನಿಧಾನ ಬಂದಿದ್ರೆ ಬರೀ ದಯವಿಟ್ಟು ಬೇಗ. ಯಾರ ಹೆಸರು ಕರೆದಿದ್ದೀವಿ ದಯಮಾಡಿ ನಮ್ಮ ಒಂದು ಕಿರು ಕಾಣಿಕೆಯನ್ನ ಧನ್ಯವಾದಗಳನ್ನ ಸ್ವೀಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಲೋ ಕಿರಾಳ್ ರಾಜಶೇಖರ್, ಹಲೋ ಹಲೋ ಗ್ಯಾಸ್ ಶಿವು ಕಿರಾಳು, ಶಿವಕುಮಾರ್ ಮಾಗಡಿ ಎಲೆಕ್ಟ್ರಿಕಲ್, ರಾಜಶೇಖರ್ ಸಾಮಾಜಿಕ ಮಾಸ್ಟ್ರು, ಎಂಜಿ ಮಹೇಶ್ ಮಾರ್ಶೆಟ್ಟಹಳ್ಳಿ, ರಾಜಣ್ಣ ದೇವಲಾಪುರ, ಮಂಜು ಮಾರ್ಶೆಟ್ಟಹಳ್ಳಿ ಸಿಸಿ ಕ್ಯಾಮ್ರಾ, ಬಸವಣ್ಣ ಮಾರ್ಶೆಟ್ಟಹಳ್ಳಿ, ಚಂದ್ರು ಸಾಲುಂಡಿ, ಕೆಆರ್ ಬ್ಯಾಂಕ್ ನಂದೀಶ್, ಗೋವಿಂದರಾಜು ಡ್ರಾಮಾ ಮಾಸ್ಟರ್, ಬ್ಯಾತಳ್ಳಿ ನಾಗರಾಜ್, ಕೆಪಿ ಮಹಾದೇವು ಕಡ್ಕೊಳ, ನಾಗೇಂದ್ರ ಲಾಯರ್, ನಾಗೇಂದ್ರ ಲಾಯರ್ ಜಯಣ್ಣ ಜೆಪಿ ನಗರ, ಮಹೇಶ್ ದೇವಲಾಪುರ, ಗಿರೀಶ್ ಬಿ, ನಲ್ಲಿ ಮಹೇಶ್ ಆಯ್ರಳ್ಳಿ, ಬೀರು ಪುರುಷೋತ್ತಮ ಅವರು ಆಯ್ತು. ಎಂಜಿ ಮಹೇಶ್ ಮಾರ್ಶೆಟ್ಟಹಳ್ಳಿ. ದಯವಿಟ್ಟು ಹೆಸರು ಕರೆದಿರೋರು ವೇದ ಮುಂಬರಬೇಕಾಗಿ ಸವಿನಯ ಪ್ರಾರ್ಥನೆ. ಇನ್ನಿಷ್ಟೇ ಆಗೋಯ್ತು, ಮುಗಿದಿ. ನಟರಾಜು ಅವರು ದೇವಲಾಪುರ ಕರೆದೆ. ನಟರಾಜು ಅವರು ದೇವಲಾಪುರ ಡೆವಲಪರ್ಸ್ ಕರೆದ್ನಲ್ಲಿ ಎಲ್ಲರೂ ನಟರಾಜ ಡೆವಲಪರ್ಸ್ ಆದ್ಮೇಲೆ ದಯಮಾಡಿ ನಾವು ಕರೆದಿದ್ದಂಥವ್ರು ವಿಜೇಂದ್ರ ಅವರು ಕಾಟೂರು ದಯಮಾಡಿ ಬನ್ನಿ. ಮಹೇಶಣ್ಣ ಮಾರ್ಶೆಟ್ಟಹಳ್ಳಿ, ಮೂರ್ತಿ ದೊಡ್ಡ ಕಾಟೂರು. ನಾವು ಆಗಲೇ ಮೊದಲನೇ ಪೇಜಲ್ಲೇ ನಿಮ್ಗೆ ಕೂಗಿದ್ದೀವಿ. ಅಲ್ಲೇ ಕೂತ್ಕೊಳ್ಳಿ. ದಯಮಾಡಿ ನಮ್ಮದೊಂದು ಕಿರು ಕಾಣಿಕೆಯ ಸನ್ಮಾನ, ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಪ್ರಸಾದ ವ್ಯವಸ್ಥೆಗೆ ವೇಳೆ ಆಗ್ತಾ ಇದೆ. ದಯಮಾಡಿ ನಾವೀಗ ಕೂಗಿರ್ತಕ್ಕಂಥವ್ರು ಎಲ್ಲ ಬರಬೇಕಾಗಿ ವಿನಂತಿ. ಸಿಸಿಬಿ ಪೊಲೀಸ್ ಇಲಾಖೆಯವರು ಶಿವರಾಜಣ್ಣವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಗುರುಸ್ವಾಮಿ ಅವರು ಪೊಲೀಸ್ ಇಲಾಖೆ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ದೂರ ಸೋಮಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು.
ತಳೂರು ಚಂದ್ರಣ್ಣ ಅವರು, ಯಾಕೋ ವಿಜಯ್ ಅವ್ರು ಬಂದಿದ್ದಾರೆ, ನೀವು ಕಾಣ್ತಾ ಇಲ್ಲ. ದೊಡ್ಡೇಗೌಡರು ಆಗ್ಲೇ ಕೂಗಿದ್ದೀವಿ, ಮಾತಾಡ್ತಾ ನಿಂತಿದ್ದೀರಾ, ದಯಮಾಡಿ ಬಂದು. ಯಾಕೆ ದೂರ ಸೋಮವ್ರು ಬಂದ್ರು ನೋಡಿ, ಕರೀರಲ್ಲಿ ಕೂರಿಸಿ. ಪಿತಾಮಹ ಅವರು ಉದ್ಬೂರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಮೂರ್ತಿ ಅವರು, ಚಂದ್ರಣ್ಣ, ತಳೂರು ಚಂದ್ರಣ್ಣ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ನಾವು ಪ್ರಸಾದ ವಿನಿಯೋಗ ಮಾಡೋಕ್ಕೆ ಟೈಮ್ ಆಗುತ್ತೆ, ನೀವು ಬಂದು ಸ್ವೀಕಾರ ಮಾಡಿಬಿಟ್ರೆ ನಾವು ಪ್ರಸಾದ ಸ್ವೀಕಾರ ವಿತರಣೆ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ. ದಯಮಾಡಿ ಬೇಗ ಬರಬೇಕು. ಮತ್ತೊಂದ್ಸಾರಿ ಕೂಗ್ತೀನಿ, ದಯಮಾಡಿ ಬಂದಿಲ್ದವರು ಬಂದು ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು. ಷಡಕ್ಷರಿ ಅವರು, ಜಯಣ್ಣ ಆಟೋ, ಮರಪ್ಪ, ಗೋವಿಂದರಾಜ್ ಮಾಸ್ಟ್ರು, ಮೂರ್ತಿ ದೊಡ್ಡಕಾಟೂರು, ನಂದಿ ದೊಡ್ಡೇಗೌಡರು ಮುರುಗಳ್ಳಿ, ಜ್ಞಾನೇಶ್ ಗುಡ್ಡಪ್ಪ ಉತ್ನಳ್ಳಿ, ಲೋಕೇಶ್ ಹಿರ್ನಂದಿ, ನಾಗೇಂದ್ರ ಪ್ರಸಾದ್ ಡ್ರಾಮಾ ಮಾಸ್ಟರ್, ಗುರುಸ್ವಾಮಿ ಬೆಂಗಳೂರು, NB ರಾಜು ನಾಗವಾಲ, ಸೋಮಣ್ಣ ಮಾರ್ಷಟಹಳ್ಳಿ, ವಾಜಮಂಗಲ ಮಾದೇವಸ್ವಾಮಿ ಅವರು, ಗೌಡ್ಕೆ ನಂದೀಶ್ ಕೂಡ್ನಳ್ಳಿ, ವಿಜಯ್ ಕುಮಾರ್ ಕಾಟೂರು, ಚಂದ್ರಣ್ಣ ತಳೂರು, ಮಾದೇವ ಅರ್ಜುನ, ಕಾಂತಣ್ಣ ಎಡಳ್ಳಿ, ನಾರಾಯಣಗೌಡರು ಗುಡಮಾದ್ನಳ್ಳಿ, ಮಾದೇವಣ್ಣ ಸಕ್ಕಳ್ಳಿ, ಮಂಜು JSS, ಮಲ್ಲೇಶ್ ಕೂಡ್ನಳ್ಳಿ, ಲಾರಿ ಸೋಮಣ್ಣ, ಚಿಕ್ಕಣ್ಣ ಲೆಕ್ಚರರ್, ಮಹಾದೇವು ಬುಕ್ಕು, ತಮಯಪ್ಪ ದನ್ಗಳ್ಳಿ, ಜಯಣ್ಣ ಚಿಕ್ಕನಂದಿ, ಲೋಕೇಶ್ ಗೆಜ್ಗಳ್ಳಿ, ರಾಜಣ್ಣ ಅರ್ಜುನ, JP ನಗರ ಗುರುಸ್ವಾಮಿ ಅವರು. ರಾಜೀವ್ ಅವರು ಮುಡ, ದಕ್ಷಿಣ ಮೂರ್ತಿ JSS, ಶಿವಣ್ಣ ಚಿಕ್ಕಳ್ಳಿ, ಶಿವಣ್ಣ ಎಡಳ್ಳಿ, ಶಿವಪ್ಪ, ಶಿವಪಾದಣ್ಣ ಎಡಳ್ಳಿ. ದಯಮಾಡಿ ಶಿವಪಾದಣ್ಣ ಅವ್ರು ಬಂದಿಲ್ಲ, ದಯಮಾಡಿ ಎಡಳ್ಳಿ ಬೇರೆ ಬರಬೇಕು. ಚಿಕ್ಕಳ್ಳಿ ಶಿವಣ್ಣದ ಆಯ್ತು. ಮಹಾದೇವ ಆಟೋ, ಗುರುಸ್ವಾಮಿ ಮಲ್ರಾಜನುಂಡಿ, ಕೋಟೆ ಉಂಡಿ ಮಹಾದೇವ್, ಲಿಂಗರಾಜು ಅರ್ಜುನ ಡೈರಿ, ಶಿವರಾಜು ಮುರುಗಳ್ಳಿ, ಗ್ಯಾಸ್ ಶಿವ ಕಿರಾಳು, ಶಿವಕುಮಾರ್ ಮಾಗಡಿ ಎಲೆಕ್ಟ್ರಿಕಲ್, ರಾಜಶೇಖರ್ ಸಾಮಾಜಿಕ ಮಾಸ್ಟರ್, MG ಮಹೇಶ್ ಮಾರ್ಷಟಹಳ್ಳಿ, ರಾಜಣ್ಣ ದೇವಲಾಪುರ, ಮಂಜು ಮಾರ್ಷಟಹಳ್ಳಿ, ಬಸವಣ್ಣ ಮಾರ್ಷಟಹಳ್ಳಿ, ಚಂದ್ರು ಸಾಲುಂಡಿ, KR ಬ್ಯಾಂಕ್ ನಂದೀಶ್, ಗೋವಿಂದರಾಜ್ ಬ್ಯಾತಹಳ್ಳಿ, ನಾಗರಾಜು ಅಧ್ಯಕ್ಷರು, KP ಮಹಾದೇವ್ ಕಡ್ಕೋಳ, ನಾಗೇಂದ್ರ ಲಾಯರ್ ತುಮ್ನೇರ್ಲೆ, ಜಯನಗರ ಜಯಣ್ಣ, JP ನಗರ, ಮಹೇಶ್ ದೇವಲಾಪುರ, ಮುರುಡಗಳ್ಳಿ ನಂಜುಂಡಸ್ವಾಮಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶೇಷ ಉರ ಬನ್ರಿ, ಮುಂದೆ ಎದ್ ಬನ್ರಿ. ದಯಮಾಡಿ ದಯಮಾಡಿ ಈಗ ವೇದಿಕೆ ಮೇಲೆ ಇರೋರು ಎಲ್ಲ ವೇದಿಕೆಯಿಂದ ಕೆಳಗಡೆ ಎಳಿಬೇಕು. ಈಗ ಒಂದು ಭಕ್ತಿಗೀತೆ ನಂತರ ಬಾಕಿ ಉಳಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ದಯಮಾಡಿ ಉಳಿಕೆಯವರು ಬಂದು ಕಾರ್ಯಕ್ರಮವನ್ನು, ನಮ್ಮ ಕಾರ್ಯಕ್ರಮದ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಬಸವ ಬಳಗ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಭಕ್ತರಿಂದ ಬಸವೇಶ್ವರ ಮುಖ್ಯ ರಸ್ತೆ 13ನೇ ತಿರುವು ಮೈಸೂರು. ನಡೆದಾಡದ ದೇವರು ತ್ರಿವಿಧ ದಾಸೋಹಿ ಕಾಯಕ ಯೋಗಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ 119ನೇ ವರ್ಷದ ಜನ್ಮದಿನೋತ್ಸವದ ಈ ಪುಣ್ಯ ಕಾರ್ಯಕ್ರಮ ಸಿದ್ಧಗಂಗಾ ಮಠದಲ್ಲಿ
ರಾಷ್ಟ್ರಪತಿಗಳ ಒಂದು ಅಮೃತ ಹಸ್ತದಿಂದ ಕಾರ್ಯಕ್ರಮ, ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಿದ್ಧಲಿಂಗ ಮಹಾಸ್ವಾಮಿಗಳು, ಕನಕಪುರದ ಶ್ರೀಗಳವರು, ವಾಟಾಳ್ ಶ್ರೀಗಳವರು, ಸುತ್ತಮುತ್ತಲ 106 ಮಠದ ಶ್ರೀಗಳವರೆಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಇವತ್ತು ವೈಭೋಗವಾದ 119ನೇ ವರ್ಷದ ಈ ಪುಣ್ಯ ಕಾರ್ಯಕ್ರಮ ರಾಜ್ಯದ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳೆಲ್ಲರ ಒಂದು ಸಮಕ್ಷಮದಲ್ಲಿ ವೈಭೋಗವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಇವತ್ತು ನಮ್ಮ ಬಸವೇಶ್ವರ ರಸ್ತೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ವೈಭೋಗವಾದ ಕಾರ್ಯಕ್ರಮವನ್ನ ಎಲ್ಲ ಭಕ್ತವೃಂದದವರು ಆಯೋಜಿಸಿರುವಂತಹ ಸಂದರ್ಭದಲ್ಲಿ ಈ ಒಂದು ವೇದಿಕೆಯಲ್ಲಿ ಹರಗುರು ಚರಮೂರ್ತಿಗಳು, ಹೆಚ್ಚಿನ ಸಂಖ್ಯೆಯಲ್ಲಿ ರಂಗಭೂಮಿ ಕಲಾವಿದರುಗಳು ಸೇರಿರ್ತಕ್ಕಂಥ ಈ ಕಾರ್ಯಕ್ರಮ ಇವತ್ತು ಗುರುವಿಗೆ ಅಪಾರವಾಗಿರ್ತಕ್ಕಂಥ ಒಂದು ಪುಣ್ಯವನ್ನು ನಾವೆಲ್ಲರೂ ಕೂಡ ಗುರುವಿನ ಪುಣ್ಯವನ್ನು ಕರುಣಿಸಿಕೊಳ್ಳುವಂತಹ ಒಂದು ಪವಿತ್ರವಾದ ಶುಭಗಳಿಗೆ ಇವತ್ತು ನಮಗೆಲ್ಲರಿಗೂ ಕೂಡ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅನುಗ್ರಹಿಸಿ ಮಾಡಿಕೊಟ್ಟಿದ್ದಾರೆ. ವೀರಶೈವ ಮನಸ್ಕರ ಸಂಘದ ಅಧ್ಯಕ್ಷರಾದಂತಹ ಶಿವರಾಜರವರು ನಮಗೆ ಭಕ್ತಿಯ ಕಾಣಿಕೆಯನ್ನು ಕೊಟ್ಟು ಒಂದು ರಂಗಗೀತೆಯನ್ನು ಕೇಳಿಕೊಂಡಿದ್ದಾರೆ. ತುರ್ತಾಗಿ ಅವರು ಹೋಗಬೇಕಾಗಿರೋ ಕಾರ್ಯಕ್ರಮದಲ್ಲಿ ಅವರಿಗೋಸ್ಕರವಾಗಿ ಸತ್ಯ ಹರಿಶ್ಚಂದ್ರ ನಾಟಕದ ಈ ಒಂದು ರಂಗಗೀತೆಯನ್ನು ಹಾಡುವುದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರೋಣ. ಎಲ್ಲರಿಗೂ ಶುಭ ಫಲಗಳನ್ನ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಒಂದು ಪುಣ್ಯಗೀತೆಯ ಜೊತೆ ನಮ್ಮ ಕಾರ್ಯಕ್ರಮಕ್ಕೆ ಬರೋಣ. ಓ ಪ್ರಿಯೇ ನಿನ್ನ ಮಾರಿದೆ ಈ ಲೋಕದಿ ನಾ ಹತಭಾಗ್ಯನು, ನಾ ಹತಭಾಗ್ಯನು. ಚಂದ್ರಮತಿ 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 ಓ ಪ್ರಿಯೇ ನಿನ್ನ ಮಾರಿದೆ ಈ ಲೋಕದಿ ಹತಭಾಗ್ಯನು, ನಾ ಹತಭಾಗ್ಯನು. ಓ ಪ್ರಿಯೇ ನಿನ್ನ ಮಾರಿದೆ ಈ ಲೋಕದಿ ನಾ ಹತಭಾಗ್ಯನು, ನಾ ಹತಭಾಗ್ಯನು. ಚಂದ್ರಮತಿ ಕಣ್ಣೀರಿನ ಕಡಲಿನಲ್ಲಿ ಸಸಿಸುತ್ತರನು ನಾ ದೂಡಿದೆಯೋ, ಕಣ್ಣೀರಿನ ಕಡಲಿನಲ್ಲಿ ಸಸಿಸುತ್ತರನು ನಾ ದೂಡಿದೆಯೋ. ಹೇಗಿರುವೆ ಸುಮಕೋಮಲೆ, ಹೇಗಿರುವೆ ಸುಮಕೋಮಲೆ, ನಿನ್ನ ಕಾಣದೆ ನಾ ಬಡವಾದೆನೋ, ನಾ ಬಡವಾದೆನೋ. ಓ ಪ್ರಿಯೇ ನಿನ್ನ ಮಾರಿದೆ ಈ ಲೋಕದಿ ನಾ ಹತಭಾಗ್ಯನು, ನಾ ಹತಭಾಗ್ಯನು.
ಬೆಳಕನ್ನು ಕಾಣದೆ ಅಲೆಯುತ್ತೀರೇ ಗಾಢಾಂಧಕಾರ ಇರುಳಿನಲ್ಲಿ ಬೆಳಕನ್ನು ಕಾಣದೆ ಅಲೆಯುತ್ತೀರೇ ಓ ಶಿವನೇ ನೀ ದಯ ತೋರೆಯ ಓ ಶಿವನೇ ನೀ ದಯ ತೋರೆಯ ಕಣ್ಣು ಕಾಣದೆ ಏಕೆ ಮರೆಯಾದೆಯೋ ಏಕೆ ಮರೆಯಾದೆಯೋ ಈ ದಿವಸ ಮಹಾಪವಿತ್ರವಾದ ಪುಣ್ಯ ದಿವಸ. ಬಸವಣ್ಣನವರು ಹೇಳಿರುವಂತೆ ಇಲ್ಲಿ ಸಲ್ಲುವವರು ಅಲ್ಲೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಎಲ್ಲೂ ಸಲ್ಲರಯ್ಯ ಎಂಬ ಮಾತಿನಂತೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಇಲ್ಲಿ ಮಾತ್ರವಲ್ಲ ಅಲ್ಲಿಯೂ ಕೂಡ ಲೋಕದಲ್ಲಿ ಅಜಾತ ಶತ್ರುವಾಗಿ ಪ್ರತಿಯೊಬ್ಬರಿಗೂ ಕೂಡ ಇಷ್ಟಾರ್ಥ ಭಾಗ್ಯವನ್ನು ಕಲ್ಪಿಸುವಂತ ನಡೆದಾಡಿದ ದೇವರಾಗಿ ಜಗತ್ತಿನಲ್ಲಿ ಮೆರೆದವರು. 111 ವರ್ಷಗಳ ಕಾಲ ಜೀವನವನ್ನು ಸವಿಸಿದವರು. ಇಂಥ ಮಹಾನುಭಾವರ 119ನೇ ವರ್ಷದ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಪುಣ್ಯವಂತರು. ಇವರ ದರ್ಶನವನ್ನು ಪಡೆದಿದ್ದೀವಿ. ಇವರ ಎದುರಿಗೆ ನಾವೆಲ್ಲರೂ ಕೂಡ ಇವರ ಪಾದ ಮುಟ್ಟಿ ನಮಸ್ಕರಿಸಿದ್ದೇವೆ. 2019ನೇ ಇಸುವಿಯ ಹಿಂದಿನ ಎಲ್ಲರೂ ಕೂಡ ಇವರನ್ನ ನಾವು ನಿಜವಾಗಿ ನಡೆದಾಡುವ ದೇವರು ಅಂತ ದರ್ಶನ ಮಾಡಿದ್ದೇವೆ. 19ರಿಂದ ಈಚೆಗೆ ಹುಟ್ಟಿದವರು ಇವರನ್ನ ಭಾವಚಿತ್ರದಲ್ಲಿ ಮಾತ್ರ ನಾವು ಕಾಣಬೇಕು, ಗುರುಮಲ್ಲೇಶ್ವರರಂತೆ, ಬಸವಣ್ಣನವರಂತೆ. ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ಪುಣ್ಯವಂತರು ಅವರವರದೇ ಕ್ಷೇತ್ರದಲ್ಲಿ ಅವರವರದೇ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ಅವರು, ಯಾವ ರಂಗಭೂಮಿಯಲ್ಲಾಗಬಹುದು, ಪೊಲೀಸ್ ಇಲಾಖೆಯಲ್ಲಾಗಬಹುದು, ಯಾವ ಶಿಕ್ಷಣ ಇಲಾಖೆಯಲ್ಲಾಗಬಹುದು, ಮತ್ತು ಡ್ರಾಮಾ ಮಾಸ್ಟರ್ಗಳಾಗಿರಬಹುದು, ಎಂತೆಂಥ ಮಹಾನೀಯರಲ್ಲಿ ಇವತ್ತಿಲ್ಲಿ ಸೇರಿದ್ದಾರೆ. ಇದು ಮಹತ್ತರವಾದ ಪುಣ್ಯ ಕಾರ್ಯಕ್ರಮ. ಸಿದ್ಧಗಂಗಾ ಮಠದಲ್ಲಿ ರಾಷ್ಟ್ರಪತಿಗಳ ಮಟ್ಟದಲ್ಲಿ ಜಗದ್ಗುರುಗಳ ಮಟ್ಟದಲ್ಲಿ ನಡೀತಾ ಇದ್ರೆ, ಇಲ್ಲಿ ಎಲ್ಲ ಅರಗುರು ಚರಮೂರ್ತಿಗಳಿಂದ ಈ ಒಂದು ಕಾರ್ಯಕ್ರಮ ಬಹಳ ವೈಭೋಗವಾದ ಕಾರ್ಯಕ್ರಮವಾಗಿ ನೆರವೇರ್ತಾ ಇದೆ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ತನುಮನ ಧನಗಳನ್ನು ಸಮರ್ಪಿಸಿ ಜ್ಞಾನದಾಸೋಹ, ಅನ್ನದಾಸೋಹ, ಭಕ್ತಿದಾಸೋಹವನ್ನು ಜಗತ್ತಿಗೆ ಸಾರಿದವರು ನಮ್ಮ ಶಿವಕುಮಾರ ಸ್ವಾಮಿಗಳವರು. ಅದು ಇಲ್ಲಿ ನಡೀತಾ ಇದೆ. ಜ್ಞಾನದಾಸೋಹ ಅಂದ್ರೆ ಅವರ ಗುಣಗಾನವನ್ನು ಮಾಡೋದು, ಅವರ ಹೆಸರನ್ನು ಹೇಳೋದು. ಭಕ್ತಿದಾಸೋಹ ಅಂದ್ರೆ ಮೆರವಣಿಗೆ ಜೊತೆಯಲ್ಲಿ ಅವರನ್ನ ಕಣ್ತುಂಬಿಕೊಳ್ಳೋದು, ಪುಷ್ಪಾರ್ಚನೆಯನ್ನು ಮಾಡಿ. ಮತ್ತು ಅನ್ನದಾಸೋಹ ಅಂದ್ರೆ ಈ 5 ನಿಮಿಷಗಳಲ್ಲಿ ಮಹಾಪ್ರಸಾದ ನಡೀತಾ ಇದೆ. ನೋಡಿ, ಕಲ್ಯಾಣ ಪಟ್ಟಣ ನಮಗೆ ಗೊತ್ತಿಲ್ಲ, ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯದಾಸೋಹವನ್ನಿಕ್ಕುವ ಮಹಾಮನೆ ಮಠ ಅಂತ ನಾವೆಲ್ಲ ಕೇಳಿದ್ದೀವಿ. ಅದನ್ನು ಜಗತ್ತಿಗೆ ಸಾರಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ನಾನೆಂತ ಪುಣ್ಯವಂತ ಅಂದ್ರೆ, ಬೆಳ್ಳಿ ಪಾಲಕ್ಕಿ ಉತ್ಸವದಲ್ಲಿ ಸಿದ್ಧಗಂಗಾ ಮಠದಲ್ಲಿ 2 ಸಾರಿ ಅವರ ಕಣ್ಣೆದುರಿಗೆ ನಾನು ಕಾರ್ಯಕ್ರಮವನ್ನು ಕೊಟ್ಟೆ. ಅವರ ಎದುರು ಕಾರ್ಯಕ್ರಮ ಕೊಟ್ಟ ಮೇಲೆ ನಾನು ಎಲ್ಲರ ಕಣ್ಣಿಗೂ ಬೀಳುವಂತಾದೆ. ಅಲ್ಲಿಗೆ ನಾನೆಂತ ಪುಣ್ಯವಂತ. ನಾನೇ ಅಂದ್ರೆ ಜಗದೊಳಗೆ ಅವರ ಆಶೀರ್ವಾದ ಎಂತಹದ್ದು. ಯಾವುದೇ ವಾಹನಗಳಾಗಲಿ ಮನೆಯಲ್ಲಾಗಲಿ ಅವರ ಭಾವಚಿತ್ರವನ್ನ, ಅದರಲ್ಲೂ ಈ ಭಾವಚಿತ್ರವನ್ನು ಇಟ್ಟುಕೊಂಡವರಿಗೆ ಯಾವುದೇ ರೀತಿಯಾದ ಕೇಡಿಲ್ಲ, ಯಾವುದೇ ರೀತಿಯಾದ ನೋವಿಲ್ಲ ಅನ್ನೋ ಮಾತು ಸತ್ಯ. ಅದು ನನ್ನ ಅನುಭವದ ಪ್ರಕಾರವಾಗಿ. ಅದಕ್ಕೆ ಅವರು ಬೆಳ್ಳಿ ಪಾಲಕ್ಕಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ಸಗರ ಬಸವ ಸಾಡು ಅಂತ ಈ ತರ ಹೇಳಿ ಕಳಿಸ್ತಿದ್ದು, ಚೀಟಿ ಬರೆದು ಕೊಟ್ಟು ಕಳಿಸ್ತಿದ್ದು ನನ್ನ ಕಣ್ಣೆದುರಿಗೆ ಕೂತ್ಕೊಂಡು. ಅಂತ ಮಹಾನುಭಾವರು ಮತ್ತು ಈಗಿರುವ ನಡೆದಾಡುವ ದೇವರು ಸಿದ್ಧಲಿಂಗ ಮಹಾಸ್ವಾಮಿಗಳವರು, ಕಿರಿಯ ಶ್ರೀಗಳವರಾದಂಥ ಶಿವಸಿದ್ದೇಶ್ವರ ಪ್ರಭುಗಳು, ಇವರ ಕಳೆ ದೈವ ಕಳೆ. ಮಹಾನುಭಾವರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳವರ ಜೊತೆಯಲ್ಲಿ ಸುಮಾರು 35 ವರ್ಷಗಳ ಸೇವೆ ಮಾಡಿದವರು ಯಾರು? ನಮ್ಮ ಈಗಿನ ಸಿದ್ಧಲಿಂಗ ಸ್ವಾಮಿಗಳವರು. ಶಿವಕುಮಾರ ಸ್ವಾಮಿಗಳವರಿಗಿಂತಲೂ ಮುಂದೆ ಹೋಗ್ತಾರೆ ಅನ್ನೋ ಮಾತು ಎಲ್ಲರ ಬಾಯಿನಿಂದ ಕೇಳಿ ಬರ್ತಾ ಇದೆ. ಅದಕ್ಕೆ ನೋಡಿ, ಇವತ್ತು ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ತಂಡದವರಿಗೆ ಅವಕಾಶ ಕೊಟ್ಟಂತ ನಮ್ಮ ಬಸವ ಬಳಗ ಮತ್ತು ಶಿವಕುಮಾರ ಸ್ವಾಮಿಗಳವರ ಭಕ್ತವೃಂದದವರಿಗೆ ನಾನು ಚಿರಋಣಿ ಅಂತ ಹೇಳಿ ನಾನೇ ಚಪ್ಪಾಳೆ ಹೊಡ್ಕೋತಾ ಇದ್ದೀನಿ ಇವತ್ತು. ಯಾಕೆಂದ್ರೆ ಇವರು ನಮಗಿಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಬಸವೇಶ್ವರ ರಸ್ತೆಯಲ್ಲಿ ಕೊಟ್ಟಿದ್ದಾರೆ.
ನಮ್ಮ ಸತ್ಯ ಹರಿಶ್ಚಂದ್ರ ನಾಟಕದ ಗೀತೆಯನ್ನು ಮೆಚ್ಚಿ ವೀರಶೈವ ಮನಸ್ಕರ ಸಂಘದ ಅಧ್ಯಕ್ಷರಾದಂಥ ಎಂ ಡಿ ಶಿವರಾಜಣ್ಣನವರು, ಕಲಾಪ್ರೇಮಿಗಳು, ಕಲಾ ಪ್ರೋತ್ಸಾಹಕರು ಇವತ್ತು ಈ ಕಾರ್ಯಕ್ರಮ ಮೆಚ್ಚಿ 1,001 ರೂಪಾಯಿಗಳನ್ನು ಬಹುಮಾನವಾಗಿ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಚಿರಋಣಿ ಅಂತ ಈ ಸಂದರ್ಭದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಯಾವ ಶಿವಕುಮಾರ ಸ್ವಾಮಿಗಳಿಗೆ ಪ್ರಿಯವಾದಂಥ ಈ ವಚನಗಳ ಒಂದು ಗೀತಮಾಲೆಯನ್ನು ಅವರಿಗೆ ಸಮರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಂದೆ ಬರೋಣ. ತನುವ ಕೊಟ್ಟು ಗುರುವನೊಲಿಸಬೇಕು, ಮನವ ಕೊಟ್ಟು ಲಿಂಗವನೊಲಿಸಬೇಕು, ಧನವ ಕೊಟ್ಟು ಜಂಗಮನೊಲಿಸಬೇಕು, ಈ ತ್ರಿವಿಧವರಗು ಮಾಡಿ ಹರಿಯ ಪೂಜಿಸುವವರ ಮೆಚ್ಚ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನ ಹುದಯ್ಯ, ನೀನೊಲಿದರೆ ವಿಷವು ಅಮೃತವಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿಲಿರುವುದು ಕಾಣ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಇಲ್ಲಿ ಸಲ್ಲದವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಸಂಗನ ಬಸವೇಶ ಜಗಜ್ಯೋತಿಯೇ, ಶ್ರೀ ಗುರು ಚಿರುಮಯರು ಶಿವ ಶಿವ. ಸಂಗನ ಬಸವೇಶ ಜಗಜ್ಯೋತಿಯೇ, ಶ್ರೀ ಗುರು ಶರಣ ಸತ್ವಸ್ವರೂಪ ಪರಮ ನಿರಂಜನ, ಶರಣ ಸತ್ವಸ್ವರೂಪ ಪರಮ ನಿರಂಜನ, ನಿರ್ಗುಣರೇ ನಿರ್ಮಲರೇ ನಿಕೃಪೆ ತೋರೋ, ನಿರ್ಗುಣರೇ ನಿರ್ಮಲನೇ ನಿಕೃಪೆ ತೋರೋ, ನಿರ್ಗುಣನೇ ನಿರ್ಮಲನೇ ನಿಕೃಪೆ ತೋರೋ. ಸಂಗನ ಬಸವೇಶ ಜಗಜ್ಯೋತಿಯೇ, ಶ್ರೀ ಗುರು ಚಿರುಮಯ ರೂಪ ಶಿವ. ವೇದನಾಲರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ. ವೇದನಾಲರ ಮೂರ್ತಿ ಬಸವೇಶ, ನಾಥನೆ ಗುಣ ಬ್ರಹ್ಮ ಬಸವೇಶ. ಕಕ್ಕಯ್ಯನವರಲ್ಲಿ ಬಸವ
ಬಸವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಕ್ಕಯ್ಯನವರಲ್ಲಿ ಮಿಕ್ಕ ಪ್ರಸಾದವ ಕಾಯ್ದವನೇ ವೈದವನೇ ನಿಗುಪೆದೋರೋ ಕಾಯ್ದವನೇ ವೈದವನೇ ನಿಗುಪೆದೋರೋ ಕಾಯ್ದವನೇ ವೈದವನೇ ನಿಗುಪೆದೋರೋ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಶ್ರೀ ಗುರು ಚಿದುಮಯ ಶಿವ ಶಿವ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಜಗಜ್ಯೋತಿಯೇ ಬಸವ 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 ಸಾಂಬ ಜಯ ನಮ ಪಾರ್ವತೇ ಹರ ಮಹಾದೇವ ಹಲ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ವಿಕ್ಷೇ ಸ್ವಾಮಿ ಜೈಪರ ಬಸವಾದಿ ಪ್ರಮತರ ಪಾದಕ್ಕೆ ಬಹುಪರ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಮಲಯ ಮಹೇಶ್ವರ ಪಾದಕ್ಕೆ ಶಿವರಾತ್ರೀಶ್ವರ ಪಾದಕ್ಕೆ ಗುರುಕಂಬಳೀಶ್ವರ ಪಾದಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ದಯಮಾಡಿ ಎಡಹಳ್ಳಿ ಕಾಂತಣ್ಣ ಅವರು, ಪಟೇಲ್ ಮಾದೇವಣ್ಣ ಅವರು, ರಾಜಣ್ಣ ಅವರು, ಡೈರಿ ಲಿಂಗರಾಜಣ್ಣ ಅವರು ಅರ್ಜುನ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಒಂಚೂರು ದಯಮಾಡಿ ನಮ್ಮ ಒಂದು ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮುರುಡಗಳ್ಳಿ ನಂಜುಂಡಸ್ವಾಮಿ ಅವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಉಳಿದವರಿಗೆಲ್ಲರಿಗೂ ಕೂಡ ಮಧ್ಯ ಮಧ್ಯೆ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತೇವೆ. ಮಾದೇವ ಸ್ವಾಮಿ ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ನೋಡಿ. ಕೆಂಪು ಬಟ್ಟೆಯನ್ನ ಅಂದ್ರೆ ಕಾವಿ ವಸ್ತ್ರವನ್ನು ಹೆಗಲ ಮೇಲೆ ಹಾಕಿ ಓಡಾಡುವ ಶರಣರ ಒಂದು ನೋಟ ಚಂದ, ಮಲ್ರಾಜಯ್ಯನುಂಡಿ ರಾಜು ಅವರ ಅಡುಗೆ ಚಂದ, ಶಿವಕುಮಾರ ಸ್ವಾಮಿಯವರ ಶಾಸ್ತ್ರಿಯವರ ಗಾಯನ ಚಂದ, ಈ ಬಸವೇಶ್ವರ ರಸ್ತೆಯಲ್ಲಿ ನಡೀತಾ ಇರುವಂತ ಶಿವಕುಮಾರ ಸ್ವಾಮಿಗಳವರ ಜಯಂತ್ಯೋತ್ಸವ ಮತ್ತೊಮ್ಮೆ ಚಂದ ನೋಡಿ. ನಮ್ಮ ಮಲ್ರಾಜನುಂಡಿ ರಾಜಣ್ಣನವರ ಅಡಿಗೆಯ ಒಂದು ಕೈ ರುಚಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅವರು ಒಂದು ಗೌರವ ಕಿರುಕಾಣಿಕೆಯನ್ನ ರಾಜೋರು ದಯವಿಟ್ಟು ಬನ್ನಿ. ಯಾವುದೇ ಸುತ್ತೂರು ಮಠ ಆಗಲಿ ಸಿದ್ಧಗಂಗಾ ಮಠ ಆಗಲಿ ಅವರ ಅಡಿಗೆಗೆ ಮುಂಚೂಣಿಯಲ್ಲಿರ್ತಾರೆ. ಗುರುಗಳು ನೆಮ್ಮದಿಯಾಗಿರ್ತಾರೆ ಅವ್ರ ಅಡಿಗೆಗೆ ಬಿಟ್ಬಿಟ್ಟು. ಯಾಕೆಂದ್ರೆ ಆ ಅಡಿಗೆ ಕೆಲಸ ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಮ ಯಾರ ಕಾಲದಿಂದ, ಹಾಲುತುರುಂಡಿ ಸಿದ್ದಪ್ಪನವರ ಕಾಲದಿಂದಲೂ ಕೂಡ ಈ ಕೀರ್ತಿಯಾದಂಥ ಈ ಮಹಾನುಭಾವ ನಮ್ಮ ಅಡಿಗೆ ರಾಜು MNR ಅಂತ ಹೆಸರು ಮಾಡಿಕೊಂಡಿರ್ತಕ್ಕಂಥ ರಾಜು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಅವರ ಒಂದು ಹಸ್ತದಿಂದ ಇವತ್ತು ಪ್ರಸಾದ ವಿನಿಯೋಗ ಪ್ರಾರಂಭವಾಗಿದೆ. ಈ ಒಂದು ಕಲ್ಯಾಣ ಪಟ್ಟಣದ ಮಹಾಮನೆ ಮಠದಲ್ಲಿ ಲಕ್ಷದ ಮೇಲೆ 96,000 ಶಿವಗಣಗಳಿಗೆ ನಿತ್ಯ ದಾಸೋಹವನ್ನು ಕೂತಿದ್ದಂತ ಮಹಾಮನೆ ಮಠ ಇವತ್ತು ನಮ್ಮ ಬಸವೇಶ್ವರ ರಸ್ತೆ. ಇದು ಯಾಕೆ ಇಷ್ಟೊಂದು ಹೆಸರುವಾಸಿ ಆಗಿದೆ ಅಂದ್ರೆ ಗುರುಮಲ್ಲೇಶ್ವರ ಪಾದವಿಟ್ಟಿರಂತ ನೆಲೆ ಇದು. ಬಸವೇಶ್ವರ ರಸ್ತೆ ಅಂದ್ರೆ ಈಗ ಪಕ್ಕದಲ್ಲಿ ಚೌಕಿ ಮಠ ಇದೆಯಲ್ಲ, ಗುರುಮಲ್ಲೇಶ್ವರ ಇದ್ದಂತ ಜಾಗ ಇದು. ಜ್ಞಾನ ದಾಸೋಹ ಚಕ್ರವರ್ತಿ ದೇವನೂರು ಗುರುಮಲ್ಲೇಶ್ವರ ಪಾದವಿಟ್ಟಂತ ನೆಲೆ ಇದು. ಅದಕ್ಕೆ ನೋಡಿ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಸಾಗ್ತಾ ಇರೋದು. ಮುಂದಿನ ವರ್ಷ ನಮ್ಮ ಶಂಕರಣ್ಣವರು ನನಗೆ ಹಾಗೆ ಹೇಳಿದ್ರು, ಶಿವ ಅಂತ ಶುರು ಮಾಡಿದೀವಿ ಏನಾಗುತ್ತೋ ಅಂತ. ನಾನಂದ್ರೆ ಏನೂ ಆಗಲ್ಲ, ಬಹಳ ಅದ್ಭುತವಾಗುತ್ತೆ. ಪ್ರತಿ ವರ್ಷ ನಮ್ಮ ತಂಡದವರು ಬಂದು ನಾವು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಅಂತ ಅವರಿಗೆ ನಾನು ಭರವಸೆ ಕೊಟ್ಟೆ. ಯಾಕೆಂದ್ರೆ ನನಗೂ ಬಹಳ ಇಷ್ಟ ಇಂತಹ ಕಾರ್ಯಕ್ರಮವನ್ನು ಕಂಡ್ರೆ.
ನಮ್ಮ ಅಧ್ಯಕ್ಷರು ಲಿಂಗರಾಜಣ್ಣನವರು, ಎಲ್ಲಾ ಗುರು ಹಿರಿಯರು, ನಮ್ಮ ದೊರೆಸ್ವಾಮಣ್ಣನವರು, ಪೊಲೀಸ್ ಇಲಾಖೆ ಹಿರಿಯ ರಂಗಭೂಮಿ ಕಲಾವಿದರು, ಎಲ್ಲ ಮಹಾನುಭಾವರು ಇವತ್ತಿಲ್ಲಿ ಸೇರಿದ್ದಾರೆ. ಪಾಪಣ್ಣನವರು, ಎಲ್ಲ ಗುರು ಹಿರಿಯರು, ಇವರೆಲ್ಲರೂ ತಮ್ಮ ತಮ್ಮದೇ ಆದ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಅವರು. ಅದಕ್ಕೆ ನಮ್ಮ ನಾಗೇಂದ್ರ ಪ್ರಸಾದ್ ಅವರು, ಗುರುಗಳವರು ಎಲ್ಲರೂ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವ್ರಿಗೂ ಕೂಡ ನಾವು ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಇವತ್ತು ಈ ಸಂದರ್ಭದಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಗುರುಮಠದ ಕಾಯಕ ಹೇಗಿತ್ತು ಅಣ್ಣ ಬಸವಣ್ಣವರ ಕಾಲದಲ್ಲಿ. ಮಾದಿಗರ ಹರಳಯ್ಯ ಮಾದಿಗರ ಹರಳಯ್ಯ ಕುಂಬಾರ ಗುಣಯ್ಯ. ನಮ್ಮ ಅಡಿಗೆ ರಾಜವರವರು ಕೂಡ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಒಂದು ಚಪ್ಪಾಳೆ ಹೊಡೆಯೋದ್ರ ಮುಖಾಂತರವಾಗಿ ಅವರು ಇನ್ನೂ ಕಾಯಕ ಚೆನ್ನಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಅವರನ್ನ ಪರಿಚಯಿಸ್ತಾ, ಈ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಇಲ್ಬಣ ಅವರನ್ನ ಈ ಪುಣ್ಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬರಮಾಡ್ಕೊಳ್ತಾ, ಯಾವ ಬಸವಣ್ಣನವರ ಕಲ್ಯಾಣ ಪಟ್ಟಣದಲ್ಲಿ ಯಾವ ರೀತಿ ಇತ್ತು ಎಂಬತಕ್ಕಂಥದ್ದನ್ನ ಈ ಗೀತೆಯಲ್ಲಿ ಮಾದಿಗರ ಹರಳಯ್ಯ ಕುಂಬಾರ ಬಂದಯ್ಯ ಒಲಿಯ ಚಂದಯ್ಯ ಆಯ್ದಕ್ಕೆ ಮಾರಯ್ಯ ಶರಣಗಟ್ಟಿ ವಾಳಯ್ಯ ಇವರಲ್ಲವೇ ಗಣ ಶರಣರು. ಗುರುವೇ ನೀನಾಡಬಲ್ಲ, ಅರನೇ ನೀನಾಡಬಲ್ಲ, ಶಿವನೇ ನೀನಾಡಬಲ್ಲವರ್ಯಾರ್ಯಾರು. ಗುರುವೇ ನೀನಾಡಬಲ್ಲವರ್ಯಾರ್ಯಾರು, ಗುರುವೇ ನೀನಾಡಬಲ್ಲವರ್ಯಾರ್ಯಾರು, ಶಿವನೇ ನೀನಾಡಬಲ್ಲವರ್ಯಾರ್ಯಾರು. ಕುಂಬರ ಗುರುಗಣ್ಣನ ಮನೆಯ ಕುಂಬರ ಗುರುಗಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರ ಗುರುಗಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತಗದಿಮಿ ತಗದಿಮಿ ಎಂದು ಕುಡಿದ. ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು. ಮಡಿವಾಳುವ ಕೈಯನ ಮನೆಯ ಗುರುವೇ ಗುರುವೇ ಮಡಿವಾಳುವ ಕೈಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಾಳುವ ಕೈಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋ ತೈತೋ ಎಂದು ಕುಣಿದ. ಗುರುವೇ ನಿನ್ನಾಟವಲ್ಲವರ್ಯಾರ್ಯಾರು, ಶಿವನೇ ನಿನ್ನಾಟವಲ್ಲವರ್ಯಾರ್ಯಾರು. ಅಡಪದ ಹಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪದ ಹಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪದ ಹಬ್ಬಯ್ಯನ ಮನೆಯ ಅಡಪದ ಅಪ್ಪಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತೋ ತೈತೋ ಎಂದು ಕುಣಿದ. ಗುರುವೇ ನೀನಾಟವಲ್ಲವರ್ಯಾರ್ಯಾರು, ಶಿವನೇ ನೀನಾಟವಲ್ಲವರ್ಯಾರ್ಯಾರು.
ಮನೆಯದ ಮಲ್ಲಯ್ಯನ ಮನೆಯ ತಮಟೇನಾದವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋ ತೈತೋ ಎಂದು ತುಳಿದ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಮಾದಿಗರಳಿಯನ ಮನೆಯ ಗುರುವೇ ಗುರುವೇ ಮಾದಿಗರಳಿಯನ ಮನೆಯ ಹಂಬಲಿ ರುಚಿಯ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಸ್ವರ್ಯನ್ನು ಕುಡಿದ ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗುರುವೇ ನೀನಾಟವಲ್ಲವರ್ಯಾರ್ಯಾರು ಶಿವನೇ ನೀನಾಟವಲ್ಲವರ್ಯಾರ್ಯಾರು ಗುರುವೇ ಬಸವಾದಿ ಪ್ರಭುವೇ ಗುರುವೇ ಪ್ರಸಾದ ವಿನಿಯೋಗ ನಿರಂತರವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ದಯಮಾಡಿ ಪ್ರಸಾದ ಮಾಡಿಕೊಂಡು ಬರ್ತಕ್ಕಂಥ ಅವರು ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ. ನೆರಳಿದೆ ಭಗವಂತನ ಈ ಗುರುವಿನ ಸಾಕ್ಷಾತ್ಕಾರ ಪ್ರಥಮ ವರ್ಷದ ಪುಣ್ಯ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ನಡೀತಾ ಇರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಈ ಒಂದು ಪ್ರಸಾದದ ವಿನಿಯೋಗ ನಾವೆಲ್ಲರೂ ಕೂಡ ಇವತ್ತು ಭಕ್ತಿಯಿಂದ ಅವರಿಗೆ ಪ್ರಸಾದವನ್ನು ಹಂಚುವಂತ ಒಂದು ನಿಟ್ಟಿನಲ್ಲಿ ಎಲ್ಲಾ ಕಲಾವಿದರುಗಳು ಎಲ್ಲಾ ಭಕ್ತ ಮಹಾಶಯರು ಎಲ್ಲರೂ ಕೂಡ ಸಾಲಲ್ಲಿ ನಿಂತು ಸರದಿಯ ಪ್ರಕಾರ ಪ್ರಸಾದವನ್ನು ಸ್ವೀಕರಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು ಇಲ್ಲೇ ಇದ್ದಾರೆ, ನಮ್ಮ ಕಣ್ಣೆದುರಿಗೆ ತುಂಬಿದ್ದಾರೆ. ಅದಕ್ಕೆ ಒಂದು ಗೀತೆಯಲ್ಲಿ ಹೇಳ್ತಾರೆ, ಸಿರಿವಂತಿಕೆ ಬರಲಿ, ಮಾಳಿಗೆ ಬರಲಿ, ಅರಮನೆ ಬರಲಿ, ಚಿನ್ನಾಭರಣಗಳು ಬರಲಿ, ಯಾವುದೇ ಬಂದರೂ ನಿನ್ನ ಪಾದ ಸೇವೆಯೇ ಜಗದೊಳಗೆ ದೊಡ್ಡದು ಅಂತ ಶರಣರೆಲ್ಲರೂ ಕೂಡ ಹಾಡ್ತಾರೆ. ಒಂದು ಗೀತೆ ಈ ಸಂದರ್ಭದಲ್ಲಿ ನಮ್ಮ ಸಹೋದರಿಯವರಿಂದ ಕೇಳೋಣ. ಆ ಗೀತೆಯ ಮಹತ್ವ ಹೇಗಿದೆ ನೋಡಿ. ಬಾಗುವುದು ಎಲ್ಲರ ಕಾಯ
ಭಜೈ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ. ಅಲಕ್ ನಿರಂಜನ ಗುರು ಮಲ್ಲೇಶ ಮಹಾಪ್ರಭು ಶ್ರೀಮನ್ನಿರಂಜನ ಗುರು ಭಿಕ್ಷೇ ಸ್ವಾಮಿ ಜೈ ಪರಾಕ್ ಬಸವಾದಿ ಪ್ರಮತರ ಪಾದಕ್ಕೆ ಬಹುಪರಾಕ್. ಎಂತ ಅದ್ಭುತವಾದ ಪ್ರಸಾದ ಅಂತ ಎಲ್ಲರೂ ಕೂಡ ಕಣ್ಮುಚ್ಚಿ ಗುರುವಿನ ಪ್ರಸಾದವನ್ನು ಸವಿತಾ ಇದ್ದಾರೆ. ಎಲ್ಲೋ ಬಂದವರು ಎಲ್ಲಿಂದಲೋ ಬಂದವರು ಇವತ್ತಿಲ್ಲಿ ಸೇರಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಎತ್ತನಿಂದ ಎತ್ತ ಸಂಬಂಧವಯ್ಯ ಅಂತ ಅಲ್ಲಮ ಪ್ರಭುಗಳು ಹೇಳ್ತಾರೆ. ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು. ಇಲ್ಲಿ ನಮ್ಮ ಆಗಲೇ ಪ್ರಚಾರ ಮಾಡಿದ್ರಲ್ಲ, ಗೌರವ ಸನ್ಮಾನವನ್ನು ಮಾಡಿದ್ರಲ್ಲ, ಶಿವಕುಮಾರ ಸ್ವಾಮಿಗಳವರ ಭಾವಚಿತ್ರವನ್ನು ಕೊಟ್ಟು ಸನ್ಮಾನ ಮಾಡಿದ್ರಲ್ಲ. ಮುರುಡಗಳ್ಳಿ ಅಂತೆ, ವಸುಂಡಿ ಅಂತೆ, ಮಾರ್ಷಟ್ಟಹಳ್ಳಿ ಅಂತೆ, ಅಡ್ಜನವಂತೆ, ಸುತ್ತಮುತ್ತಲ ಮೈಸೂರಿನ ದನಗಳ್ಳಿ ಮತ್ತೊಂದು ಮಗದೊಂದು ಎಷ್ಟು ಊರುಗಳನ್ನು ಸಾರಿದ್ರು. ಎಷ್ಟು ಊರು ಬಂದು ಈ ಬಸವೇಶ್ವರ ರಸ್ತೆಗೆ ಇವತ್ತು ಸೇರಿ ಒಂದು ಗುಂಪು ಈ ಕಲಾವಿದರ ಸಂಘದಲ್ಲಿ ಕೂತ್ಕೊಂಡು, ಅದ್ರಲ್ಲಿ ನಮ್ಮ ಜಗ್ಗಣ್ಣವರು ಒಬ್ರು, ನಮ್ಮ ರಾಜಣ್ಣವರು ಕೂಡ ಒಬ್ರು, ಎಲ್ಲರೂ ಕೂಡ ಇಲ್ಲಿ ಕೂತು ಒಂದು ಮಾತನಾಡಿ ಒಂದು ಕಾರ್ಯಕ್ರಮ ಮಾಡೋಣ. ಏನೇನೋ ಖರ್ಚು ಮಾಡ್ತೀವಿ, ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ. ಶಿವಕುಮಾರ ಸ್ವಾಮಿಗಳವರೊಂದು ಕಾರ್ಯಕ್ರಮ ಮಾಡೋಣ, ನಮ್ಮ ಶಿವಕುಮಾರ್ ಅವ್ರಿಗೆ ಹೇಳ್ಬಿಡೋಣ ಕಾರ್ಯಕ್ರಮಕ್ಕೆ ಅಂತ ನೋಡಿ ನಮ್ಮನ್ನು ಸೇರಿಸಿ ಇವತ್ತು ಎಂತೆಂಥ ಮಹನೀಯರು, ಗುರು ಹಿರಿಯರು, ಬಸವ ಬಳಗದ ಅಧ್ಯಕ್ಷರುಗಳು, ಬಸವ ಬಳಗದ ಎಲ್ಲ ಪದಾಧಿಕಾರಿಗಳು, ವೀರಶೈವ ಮುಖಂಡರುಗಳು, ಎಲ್ಲಾ ಕೋಮುವಾರ್ನ ಯಜಮಾನರುಗಳು, ಜಾತಿ ಮತಗಳ ಭೇದವಿಲ್ಲದೆ ಭಕ್ತಿಯಿಂದ ಈ ಪುಣ್ಯ ಕಾರ್ಯಕ್ರಮವನ್ನು ಇವತ್ತು ನಾವಿಲ್ಲಿ ಸಾದರಪಡಿಸ್ತಾ ಇದ್ದೇವೆ. ಪ್ರಪಂಚದಲ್ಲಿ ನಾವೆಲ್ಲರೂ ಕೂಡ ಇಂಥ ಕಾರ್ಯಕ್ರಮವನ್ನು ನೋಡಬೇಕು, ಕಾಣಬೇಕು, ಗೌರವಿಸಬೇಕು. ತನುಮನ ಧನಗಳನ್ನು ಕೊಟ್ಟು ಅದೆಷ್ಟೋ ದುಡ್ಡಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಕೈ ನೀಡಿದಂಥ ಮಹಾನುಭಾವರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಮೇಟಿಯಾಗಿ ನಿಂತ ನಮ್ಮ ಗೆಜ್ಜೆಗಳಿ ಶಂಕರಣ್ಣನವರು ಒಂದು ಚಪ್ಪಾಳೆ ಹೊಡಿರಿ. ಅವರ ಜೊತೆಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ನಡೆಯೋದಕ್ಕೆ ಇಲ್ಲಿರತಕ್ಕಂಥ ಒಬ್ಬೊಬ್ಬ ವ್ಯಕ್ತಿನೂ ಸಾಮಾನ್ಯರಲ್ಲ. ನಮ್ಮ ಮೊದಲೇ ಹೇಳದ್ನಲ್ಲ, ಅವರವರದೇ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವರು. ಇಲ್ಲಿರೋರು ರಂಗಭೂಮಿಲಾಗಿರ್ಬೋದು, ಪೊಲೀಸ್ ಇಲಾಖೆಯಲ್ಲಾಗಿರ್ಬೋದು, ಮತ್ತೊಂದು ಮಗದೊಂದು ಅವರದವರದೇ ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ಡಾನ್ಗಳೇ. ಅದರಲ್ಲಿ ನಾನೇ ಚಿಕ್ಕವನು ಅಂತಾದ್ರಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತ ಎಲ್ಲರಿಗೂ ಇದು 1ನೇ ವರ್ಷವಲ್ಲ, ಶಿವಕುಮಾರ ಸ್ವಾಮಿಗಳವರ 111ನೇ ವರ್ಷವೂ ಈಗ ನಡಿಬೇಕು. ಇವರು ಅಡ್ಪಾಯ ಹಾಕಿ ಶಂಕುಸ್ಥಾಪನೆ ಮಾಡೋರು ಈ ಜಾಗದಲ್ಲಿ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ಒಂದು ಸಂಘ ಸಂಸ್ಥೆಯನ್ನಾಗಿ ಮಾಡಿಕೊಂಡು ಜಾತಿ ಮತಗಳ ಭೇದವಿಲ್ಲದೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ದುಡಿಯೋಣ. ಪ್ರತಿ ವರ್ಷ ಅದ್ಭುತವಾದ ಕಾರ್ಯಕ್ರಮಗಳನ್ನ, ಮುಂದಿನ ವರ್ಷ ಜಗದ್ಗುರುಗಳನ್ನ ಕರೆಸುವಂತ ಕಾರ್ಯಕ್ರಮ ಇಲ್ಲಿ ನಡೀಲಿ ಅಂತ ನಾನು ಭಗವಂತನಲ್ಲಿ ಶಿವಕುಮಾರ ಸ್ವಾಮಿಗಳವರಲ್ಲಿ ಬೇಡ್ಕೊಳ್ತಾ, ಅವರು ಹಿಂಗಂದ್ರೆ ಸಾಕು, ಎಲ್ಲ ಅದ್ರ ಪಾಡಿಗೆ ಅದೇ ನಡೆಯುತ್ತೆ. ಇವ್ರಿಗೆ ಮಾಡುವಂತ ಅವರಿಗೆ ಆರೋಗ್ಯ ಭಾಗ್ಯವನ್ನ ಪರಮಾತ್ಮ ನಿಜವಾಗ್ಲೂ ಕೂಡ ಕೊಟ್ಟು ಕಾಪಾಡ್ತಾನೆ. ಯಾರು ಮುಂದೆ ನಿಂತ್ಕೊಂಡು ಮಾಡ್ತಾ ಇರೋರಿಗೆ ನಿಜವಾಗ್ಲೂ ಒಂದು ಶಕ್ತಿ ದೊರಕುತ್ತೆ. ಇದು ಸತ್ಯವಾದ ಮಾತು. ಈಗ ಇನ್ನು ಕೆಲವರು ಬಂದಿದ್ದಾರೆ, ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಮುಂದಿನ ಅಕ್ಕ ಮಹಾದೇವರ ಗೀತೆಯನ್ನ ನಮ್ಮ ಸಹೋದರಿಯವರಾದ ಚಿಕ್ಕರೇಖಾ ಅವರಿಂದ ಕೇಳೋಣ. ದಯಮಾಡಿ ನಮ್ಮ ಮೆರವಣಿಗೆಯಲ್ಲಿ ಬಸವಣ್ಣನ 2 ಜೋಡಿ ಬಸವಣ್ಣನ ಮೆರವಣಿಗೆಯಲ್ಲಿ ಸಾಗಿದಂತಹ ಕೂಡ್ನಳ್ಳಿ ಶ್ರೀ ರಾಮಪ್ಪನ್ ಸ್ವಾಮಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೂ KEB ಮಾರ್ಬಳ್ಳಿ ಗಿರೀಶ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ರಾಮಪ್ಪ ಸಾಮಣ್ಣ ಅವರು, ಇವರ ಜೋಡಿ ಎತ್ತುಗಳು 2.5 ಲಕ್ಷ ರೂಪಾಯಿಯ ಜೋಡಿ ಎತ್ತುಗಳು ಇವರು ನಮ್ಮ ಮೆರವಣಿಗೆಯಲ್ಲಿ ಸಾಗಿಸಿದ್ರೆ ಅವ್ರಿಗೂ ಕೂಡ ನಮ್ಮ ಸನ್ಮಾನವನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಶ್ರೀ DP ಸುರೇಶ್ ರವರು, ಮಲೆ ಮಹದೇಶ್ವರ ಸ್ನೇಹ ಬಳಗ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ರಾಮಾಂಜನ ರಸ್ತೆ, ಇವರು DP ಸುರೇಶ್ ಅಧ್ಯಕ್ಷರು ದಯಮಾಡಿ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಹೇಶ್ ರವರು, ಡಾಕ್ಟರ್ ಮಹೇಶ್ ಅವರು ದಯಮಾಡಿ ನಮ್ಮ ಕಿರು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲ ರಂಗಭೂಮಿ ಕಲಾವಿದರು, ಗುರು ಹಿರಿಯರು ಇದಕ್ಕೆ ಸಾಕಾರ ಕೊಟ್ಟಿದ್ದಾರೆ. ಒಬ್ಬರೇ ಮಾಡೋ ಕಾರ್ಯವಲ್ಲ ಇದು. ಅದಕ್ಕೆ ನೋಡಿ ಎಲ್ಲರಿಗೂ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ. ಅದು ಎಂತ ಗೌರವ ಸಮರ್ಪಣೆ! ಶಿವಕುಮಾರ ಸ್ವಾಮಿಗಳವರ ಭಾವಚಿತ್ರ ಮನೆಯಲ್ಲಿ ತಗೊಂಡೋಗಿ ನೀವು ಅದನ್ನು ಹಾಕಬೇಕು. ಮನೆಯಲ್ಲಿರುವ ಅನಿಷ್ಟಗಳೆಲ್ಲ ಮನೆಯಿಂದ ಆಚೆಗೆ ಹೋಗ್ಲಿ. ಪ್ರಪಂಚದ ಮೊದಲ ವಚನಕಾರ್ತಿ ಯಾರು ಗೊತ್ತೇ? ಅಕ್ಕ ಮಹಾದೇವಿ. ಪ್ರಪಂಚಕ್ಕೆ ಮೊದಲ ವಚನಕಾರ್ತಿ. ಪ್ರಪಂಚದ ಮೊದಲ ವಚನಕಾರರು ಯಾರಪ್ಪ ಶರಣರಲ್ಲಿ ಅಂದ್ರೆ ದೇವರ ದಾಸಿಮಯ್ಯನವರು. ಇವರು ವಚನಗಳನ್ನು ಪ್ರಪ್ರಥಮವಾಗಿ ಆಡಿದವರು ದೇವರ ದಾಸಿಮಯ್ಯನವರು. ಮಹಿಳೆಯರಲ್ಲಿ ಪ್ರಥಮ ವಚನಕಾರ್ತಿ ಯಾರಪ್ಪ ಅಂದ್ರೆ ಅಕ್ಕ ಮಹಾದೇವಿ. ಆ ತಾಯಿ ತೋರಿಸಿಕೊಟ್ಟಂತ ಒಂದು ದಾರಿ. ಆ ತಾಯಿ ಒಂದು ವಚನದಲ್ಲಿ ಹೇಳ್ತಾಳೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಲ್ಲಿ ಮೃಗಗಳಿಗಂಜಿದರೆ ಎಂತಯ್ಯ, ಹೋಗ್ಬಿಟ್ಟು ನೀನೇ ಬೆಟ್ಟದ ಮೇಲೆ ಮನೆ ಮಾಡ್ಕೊಂಡು ಪ್ರಾಣಿಗಳು ಬರ್ತವೆ ಅಂದ್ರೆ ಏನು, ಹೋಗಿ ಹೋಗಿ ಸಂತೆ ಒಳಗೊಂದು ಮನೆ ಮಾಡ್ಬಿಟ್ಟು ಅಯ್ಯೋ ಗಜಗಿಜಿ ಅಂತ ಶಬ್ದ ಆಯ್ತದಲ್ಲ ಏನ್ ಮಾಡ್ಲಿ ಅಂದ್ರೆ ಏನು. ಹಾಗೆ
ಲೋಕದಲ್ಲಿ ಏನೇ ನಿಂದೆಗಳು ಬಂದರು, ಏನೇ ಅಪರಾಧಗಳು ಬಂದರು ಅದನ್ನು ಸಹಿಸಿಕೊಂಡು ತಾಳ್ಮೆಯಿಂದಿದ್ದರೆ ಎಲ್ಲದಕ್ಕೂ ಕೂಡ ಆ ಚನ್ನಮಲ್ಲಿಕಾರ್ಜುನನೇ ಕಾಪಾಡ್ತಾನೆ ಎಂಬತಕ್ಕಂಥ ಈ ವಚನದ ತಾತ್ಪರ್ಯ ನಮ್ಮ ಸಹೋದರಿಯವರಾದಂಥ ಕುಮಾರಿ ಚಿಕ್ಕರೇಖಾ ಅವರು, ಈ ಬಡಾವಣೆಯಲ್ಲಿರ್ತಕ್ಕಂಥ ಅವರು ಶ್ರೀಮತಿ ಅವ್ರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ ಅವರ ಪತಿಯವರಾದಂಥ ನನ್ನ ಸ್ನೇಹಿತರು ರಾಜಣ್ಣವರು ಇಲ್ಲಿದ್ದಾರೆ, ಅವರು ರಂಗಭೂಮಿ ಕಲಾವಿದರು, ಅವ್ರಿಗೂ ಕೂಡ ಚಕ್ಕೆರೆ ರಾಜು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅದಕ್ಕೆ ಹೇಳ್ತಾರೆ ನೋಡಿ, ಜಗದೊಳಗೆ ಭಗವಂತನ ಭಕ್ತಿ ದೊಡ್ಡದು. ದೊಡ್ಡ ದೊಡ್ಡ ಕಲಾವಿದರಲ್ಲಿ ಬನ್ನಿ ಮೇಲಕ್ಕೆ. ಇದೊಂದು ಗೀತೆಗೆ ನಾಗೇಂದ್ರ ಪ್ರಸಾದ್ ರವರು ನುಡಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇವೆ. ಹಿರಿಯ ರಂಗಭೂಮಿ ಡ್ರಾಮಾ ಮಾಸ್ಟರ್ ಆದಂಥ ನಾಗೇಂದ್ರ ಪ್ರಸಾದ್ ರವರು ಮಹಿಳಾ ಕಲಾವಿದೆಯರಿಗೆ ನೂರಾರು ನಾಟಕಗಳನ್ನ ಪ್ರದರ್ಶನ ಮಾಡಿಸಿರ್ತಕ್ಕಂಥ ನಮ್ಮ ಹಿರಿಯ ಕಲಾವಿದರು, ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರ ಒಂದು ಸಮಾಗಮದಿಂದ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸಾಗ್ತಾ ಇರುವ ಸಂದರ್ಭದಲ್ಲಿ ಈ ಒಂದು ಗೀತೆಯನ್ನು ಕೇಳೋಣ. ದಯಮಾಡಿ ಕಾಟೂರ್ ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಕಾಟೂರ್ ಮಹೇಶ್ ಅವರು ದಯಮಾಡಿ ಬರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿರೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಂಜಿದೊಡೆ ಎಂತಯ್ಯ ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳ ಸಣ್ಣದೊಂದು ಮನೆಯ ಮಾಡಿ ಸಂತೆಯೊಳ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಸಂತೆಯೊಳ ಸಣ್ಣದೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ
ಹುಟ್ಟಿದ ಬಳಿಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಲೋಕದಲ್ಲಿ ಹುಟ್ಟಿದ ಬಳಿಕ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಸಮಾಧಾನಿಯಾಗಿರಬೇಕು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿರೊಡೆಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿರೊಡೆಯ. ಮೃಗಗಳಿಗೆ ಅಂಜಿರೊಡೆಯ. ಮೃಗಗಳಿಗೆ ಅಂಜಿರೊಡೆಯ. ಮೃಗಗಳಿಗೆ ಅಂಜಿರೊಡೆಯ. ಈ ಪುಣ್ಯ ದಿನದಲ್ಲಿ ಈ ವೇದಿಕೆಯಲ್ಲಿ ನನಗೆ ಒಂದು ಹಾಡಾಡೋದಕ್ಕೆ ಅವಕಾಶ ಮಾಡಿಕೊಂಥ ಶಿವಕುಮಾರ್ ಶಾಸ್ತ್ರಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಈ ಬಸವ ಸಮಿತಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಪವಿತ್ರವಾದ ವೇದಿಕೆಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಪುಣ್ಯವನ್ನ ಭಗವಂತ ಆ ಗುರುವಿನ ಕರುಣೆಯಿಂದ ಕರುಣಿಸಲಿ ಅಂತ ಈ ಪವಿತ್ರವಾದ ವೇದಿಕೆಯಲ್ಲಿ ಭಕ್ತಿ ನಮನಗಳನ್ನು ಸಲ್ಲಿಸುವುದರ ಜೊತೆಗೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಿರುವಂಥ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಈ ಮಾದೇಶ್ವರರ ಒಂದು ಗೀತೆಯ ಜೊತೆಯಲ್ಲಿ ನಮ್ಮ ಈ ಒಂದು ಕಲಾವಿದರ ಬಳಗ ನಾವೆಲ್ಲರೂ ಕೂಡ ಮಹೇಶ್ ನಾವೆಲ್ಲರೂ ಕೂಡ ಭಕ್ತಿಯಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನ ಆಚರಣೆ ಮಾಡ್ತಾ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಗವಂತ ನಾಮಸ್ಮರಣೆಯ ಜೊತೆಯಲ್ಲಿ ಈ ಮೈಕಾರ ಮಾದೇಶ್ವರನ ಗೀತೆಯ ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲರಿಗೂ ಉಗೇ ಮಾತಮಲ್ಲಯ್ಯ ಎಲ್ಲ ಬಾತ್ ತಿಂತಾವ್ರೆ ಇವ್ರು ಕೂಗುದ್ರು ಚೆನ್ನಾಗಿ. ಏ ಬಾಗಳೆ ಮಹೇಶ ಬೊಪ್ಪಾಯಿಲೆ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಕ್ತಿಪೂರ್ವಕವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಮೈಕಾರ ಮಾದೇಶ್ವರನ ಈ ಒಂದು ಗೀತೆಯ ಜೊತೆಯಲ್ಲಿ ಪ್ರಾರಂಭಿಸ್ತಾ ಉಘೇ ಮಾತ್ಮಲ್ಲಯ್ಯ ಉಘೇ ಮೈಕಾರ.
ಮೂಡಲ್ಲಿ ನಡೆಯೋ ಮಲಗಲ ಚಂದ್ರದಲ್ಲಿ ನೋಡು ನಮ್ಮ ಮೈನಗಿರಿ ಬಂದಿರೋ ಮಲ್ಲಿಗೆ ಮೊಗ್ಗು ಅರಳವೋ ಮಲ್ಲಿಗೆ ಮೊಗ್ಗು ಅರಳವೋ ಮಾದೇವ ಗಿರಿಯಲ್ಲಿ ತಂಬು ಸೂಸ್ಯಾವೋ ಗಿರಿಯಲ್ಲಿ ತಂಬು ಸೂಸ್ಯಾವೋ ಗಿರಿಯಲ್ಲಿ ತಂಬು ಸೂಸ್ಯಾವೋ ಸ್ವಾಮಿಯ ಗಿರಿಯಯ್ಯ ನಮಿಸ್ಯಾವೋ ಚಂದದಗಿರಿ ಚಂದ ನೋಡಿರೋ ನಮ್ಮ ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗ ಪುರವ ನೋಡಿರೋ ಬೆಟ್ಟದವರಿಗೆ ಹಟ್ಟಿ ಹಂಬಲ ಬ್ಯಾಕು ಬೆಟ್ಟದ ಮಾದೇವ ಗತಿಯಂದು ಬೆಟ್ಟದ ಮಾದೇವ ಗತಿಯಂದು ನಮ್ದವ್ರಿಗೆ ಬೇಡಿದ ವರವ ಕೊಡುತ್ತಾನೋ ಬೇಡಿದ ವರವ ಕೊಡುತ್ತಾನೋ ಗಿರಿ ಚಂದ ನೋಡಿರೋ ನಮ್ಮ ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಮೂರು ಕಣ್ಣುಳ್ಳವನ ಮುಗಿಲು ಬಣ್ಣಾಡವನ ಮುದ್ದಾದ ಮಗವ ನೋಡಿರೋ ಮೈಕಾದಲ್ಲಿದ್ದು ಬೇಡಿರೋ ಚಿನ್ನದ ತೇರಲ್ಲಿ ಕುಂತು ಬರುವ ಅಂದುಳ್ಳ ಮಗವ ನೋಡಿರೋ ನಮ್ಮ ಸ್ವಾಮಿಗೆ ಮುಗಿಯಿರೋ ಚಿಂತ ನೋಡಿರೋ ನಮ್ಮ ಮಾದೈನ ಗಿರಿಗೆ ಬಂದಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಸ್ವಾಮಿಯ ಗುಡಿಯಾಗೋ ಪುರವ ನೋಡಿರೋ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಬಸವೇಶ್ವರ ಪಾದಕ್ಕೆ ಗುರುಮಲ್ಲೇಶ್ವರ ಪಾದಕ್ಕೆ ಗುರುಕಂಬಳೇಶ್ವರ ಪಾದಕ್ಕೆ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳವರ ಪಾದಕ್ಕೆ ಹೋಗತ್ತಾಗ ಎಲ್ಲರಿಗೂ ಪ್ರಸಾದ ಮಟ್ಗದೆ ಬಿಸಿಲು ಹಂಗದೆ ಇದೊಂಥರ ಸಮುದ್ರ ಗಾಡ್ಗ ಯಾರ ಆಗದೆ ಈಗ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಗುರುವಿನ ಸ್ಮರಣೆಯನ್ನ ಗುರುವಿನ ದಿನವನ್ನ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಆ ಗುರುವಿನ ಆಶೀರ್ವಾದ ಸದಾ ತುಂಬಿರಲಿ. ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಜಗದೊಳಗೆ ಗುರುವೇ ದೊಡ್ಡವನು, ಹಾದಿ ಅಂತ್ಯಕ್ಕೆಲ್ಲ ಗುರುವೇ ದೊಡ್ಡವನು. ಅದಕ್ಕೆ ಹೇಳ್ತಾರೆ ಗುರುವೇ ಹಾದಿ ಗುರುವೇ ಅಂತ್ಯ. ಎಲ್ಲಕ್ಕೂ ಕೂಡ ಗುರು ಸಾಕ್ಷಾತ್ಕಾರ ಬೇಕು. ಮನುಷ್ಯನ ಜೀವನದಲ್ಲಿ ಒಂದು ಮಗುವಾಗಿ ಹುಟ್ಟಿ ಗುರು ಬಂದು ಸಂಸ್ಕಾರದಿಂದ ನಾಮಕರಣ ಮಾಡಿದಾಗಲೇ ಆ ಜನ್ಮಕ್ಕೊಂದು ಸಾರ್ಥಕ. ಸತ್ತ ಮೇಲೆ ಗುರುವ ಪಾದವನ್ನಿಟ್ಟು ಆ ಒಂದು ದೇಹಕ್ಕೆ ಸಂಸ್ಕಾರ ಮಾಡಿದಾಗಲೇ ಅವನಿಗೆ ಮೋಕ್ಷ. ಅದಕ್ಕೆ ಆದಿ ಅಂತ್ಯಕ್ಕೆಲ್ಲ ಗುರು ದೊಡ್ಡವನು. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಹೆಸರಿನಲ್ಲಿ ಇವತ್ತು
ಹರಮುನಿಯಲ್ಲಿ ಗುರು ಜಯಿಸಬಲ್ಲ ಗುರು ಮುನಿದಡೆ ಮುಮ್ಮೂರ್ತಿಗಳಿಂದಲೂ ಸಾಧ್ಯವಿಲ್ಲ. ಒಂದು ವೇಳೆ ಈಶ್ವರ ಮುನ್ಸ್ಕೊಂಡ್ಬಿಟ್ರು ಗುರುಬಲ್ಲಿಂದ ಅವನು ಸರ್ ಮಾಡ್ಬೋದು, ಆದ್ರೆ ಗುರುವೇನಾರ ಮುನ್ಸ್ಕೊಂಡ್ಬಿಟ್ರೆ ತ್ರಿಮೂರ್ತಿಗಳೆಲ್ಲ ಸೇರ್ಕೊಂಡ್ರು ಅವ್ನು ಸರ್ ಮಾಡಕ್ಕಾಗಲ್ವಂತೆ. ಅದಕ್ಕೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಈ ಗುರುವಿನ ದಿನವನ್ನು ನಾವೆಲ್ಲರೂ ಕೂಡ ಈ ಬಸವೇಶ್ವರ ಮುಖ್ಯ ರಸ್ತೆಯಲ್ಲಿ ಇವತ್ತು ಪ್ರಪ್ರಥಮ ವರ್ಷದಲ್ಲಿ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ಶುಭಾರಂಭ ಮಾಡಿದ್ದೀವಿ. ಇನ್ನು 100 ವರ್ಷಗಳಾದರೂ ಕೂಡ ಇದನ್ನು ನಡ್ಕೊಂಡು ಹೋಗಬೇಕು. ಯಾರೋ ಪುಣ್ಯಾತ್ಮರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ, ಅದು ನಿಂತುಕೊಳ್ಳಲ್ಲ. ದೇವರ ಕಾರ್ಯ, ಗುರುವಿನ ಕಾರ್ಯ, ಅದು ಯಾವ ರೂಪದಲ್ಲಾದ್ರೂ ನಡ್ಕೊಂಡು ಹೋಗುತ್ತೆ. ಹಾಗೆ ಅಜಾತ ಶತ್ರುವಾಗಿ ಪ್ರಪಂಚದಲ್ಲಿ ಪ್ರತಿಯೊಂದು ಕುಲದವರು ಕೂಡ ಭಕ್ತಿಯಿಂದ ಪೂಜೆ ಮಾಡುವ ಒಬ್ಬರೇ ಒಬ್ಬರು ಗುರು ಅಂದ್ರೆ ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರು. ಅದಕ್ಕೆ ಜಗದ್ಗುರುಗಳಾದಿಯಾಗಿ ಎಲ್ಲರೂ ಕೂಡ ಇವತ್ತು ಅವರ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಮಠಮಾನ್ಯಗಳಲ್ಲೂ ಕೂಡ ಇವತ್ತು ಪಾನಕ ಮಜ್ಜಿಗೆಯನ್ನು ಕೊಡೋದ್ರ ಜೊತೆಗೆ ಪ್ರಸಾದ ವಿನಿಯೋಗ ನಡೀತಾ ಇದೆ. ಇಲ್ಲೂ ಕೂಡ ಜ್ಞಾನದಾಸೋಹ, ಭಕ್ತಿದಾಸೋಹ, ಅನ್ನದಾಸೋಹದ ಕಾರ್ಯಕ್ರಮ ವೈಭೋಗವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರಂಗಭೂಮಿ ಕಲಾವಿದರು ಇಲ್ಲಿದ್ದಾರೆ, ಇಲ್ಲಿ ಸೇರ್ತಾರೆ. ಇಡೀ ಕರ್ನಾಟಕದಲ್ಲಿ ನಡೆಯುವಂತ ರಂಗಭೂಮಿಯ ಚಟುವಟಿಕೆಗಳಲ್ಲೇ ಇಲ್ಲಿ ಡಿಸ್ಕರ್ಸ್ ಆಗುತ್ತೆ ಅಂತ ಒಂದು ಸಭೆ ಸೇರುತ್ತೆ. ಎಲ್ಲಿ ಏನಾಯ್ತು, ಯಾವ ರೀತಿ ಮಾಡ್ದ ನಾಟಕನ, ಯಾವ ರೀತಿ ಆ ಡ್ಯಾನ್ಸ್ ಮಾಡ್ದ, ಯಾವ ಪದ ಹಾಕೊಂಡು ಆಡ್ದ, ಯಾಕಲ್ಲ ಅದು ಆಡ್ದ, ಎಲ್ಲ ಡಿಸ್ಕರ್ಸ್ ಆಗೋದು ಇಲ್ಲಿ. ಆಮೇಲೆ ಅವನಿಗೆ ಆ ಜಗಳ ಆಯ್ತಂತೆ, ಇವನಿಗೆ ಈ ಜಗಳ ಆಯ್ತಂತೆ, ಲೇಡೀಸ್ ಅಲ್ಲಿಗೆ ಬರ್ಲಿಲ್ವಂತೆ, ಇಲ್ಲಿಗೆ ಇದು ಮಾಡಿದ್ಲಂತೆ, ಎಲ್ಲ ಡಿಸ್ಕರ್ಸ್ ಆಗಿ ಒಂದು ಕಮಿಟಿ ಇಲ್ಲಿ ಮೀಟಿಂಗ್ ಆಗುತ್ತೆ, ಯಾವುದೋ ಕಲಾವಿದರ ಸಂಘ ಇಲ್ಲಿ. ಅದಕ್ಕೆ ಇಂಥ ಒಂದು ಒಳ್ಳೆ ಜಾಗ, ಸ್ನೇಹಿತರೆಲ್ಲರೂ ಕೂಡ ಸೇರುವಂತಹ ಜಾಗ, ನಮ್ಮ ರಂಗಭೂಮಿ ಕ್ಷೇತ್ರದಲ್ಲಿ ಅನೇಕ ದಿಗ್ಗಜರುಗಳೆಲ್ಲರೂ ಕೂಡ ಇವತ್ತಿಲ್ಲಿದ್ದಾರೆ. ಆದರೆ ಇವತ್ತು ಎಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇರುವ ಸಂದರ್ಭದಲ್ಲಿ ಪ್ರಥಮತಃ ಶತಮಾನದ ಸಂತ ಅಭಿನವ ಬಸವಣ್ಣ, ನಡೆದಾಡುವ ದೈವ ಎಂದು ಖ್ಯಾತಿಯಾಗಿರೋ, ತ್ರಿವಿಧ ದಾಸೋಹವನ್ನು ಉಣಬಡಿಸಿರೋ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳವರ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ನಡೆದಿರುವ ಎಲ್ಲ ಶರಣ ಬಂಧುಗಳಿಗೂ ಅರ್ಪಿಸ್ತಾ ಒಂದು ಶಿವಗೀತೆಯನ್ನು ನಿಮಗೆ ಅರ್ಪಿಸ್ತಾ ಇದ್ದೀನಿ. ತ್ರ್ಯಂಬಕಂ ಯಜಾಮಯಂ ಸುಗಂಧಿಂ ಪುಷ್ಟಿವರ್ಧನಂ ಹೃದಯ ನಮಸ್ತೆ ಶಂಕರಂ ಸಾಂಬ ಶಿವಂ ಶಂಭೋ ಶಂಕರ ಶಂಕರ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಭೂ ಶಂಭೋ ಶಿವ ಶಂಭೋ ಸ್ವಯಂ ಭೋ ಶಂಭೋ ಶಿವ ಶಂಭೋ ಸ್ವಯಂ ಭೋ ಶಂಭೋ ಶಿವ ಶಂಭೋ ಸ್ವಯಂ ಶಂಭೋ ಶಿವ ಶಂಭೋ ಸ್ವಯಂ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ
ಶಂಕರ ಕರುಣಾಕರ ಮಮವ ಭವಸಾಗರ ತಾರಕ ಹೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ಶಂಕರ ಶಂಭೋ ಶಂಕರ ಶಂಕರ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿರ್ಗುಣ ಪರಬ್ರಹ್ಮ ಸ್ವರೂಪ ಗಮ ಗಮ ಭೂತ ಪ್ರಪಂಚರಹಿತ ನಿಜ ಗುಣ ನಿಹಿತ ನಿರಾನಂತ ನಿಜ ಗುಣ ನಿಹಿತ ನಿದಾನಂತ ಆನಂದ ಅತಿಶಯ ಅಕ್ಷಯ ಲಿಂಗ ನಿಜ ಗುಣ ನಿಹಿತ ನಿದಾನಂತ ಆನಂದ ಅತಿಶಯ ಅಕ್ಷಯ ಲಿಂಗ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿಟ ಧಿಮಿಟ ಧಿಮಿ 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 ಕಿಟ ತೋಂ 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 ಧಿಮಿ ಕಿಟ ತರಿ ಕಿಟ ಕಿಟ ತೋಂ ಧಿಮಿಟ ಧಿಮಿಟ ಧಿಮಿ 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 ಕಿಟ ತೋಂ ತೋಂ ಧಿಮಿ ಕಿಟ ತರಿ ಕಿಟ ಕಿಟ ಮತಂಗ ಮುನಿವರ ವಂದಿತ ಈಶಾ ಸರ್ವ ದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಧಿಮಿಟ ಧಿಮಿಟ ಧಿಮಿ 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 ಕಿಟ ತೋಂ ಧಿಮಿ ಕಿಟ ತರಿ ಕಿಟ ಕಿಟ ಪತಂಗ ಮುನಿವರ ವಂದಿತ ಈಶ ಸರ್ವ ದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಈಶ ಸರ್ವೇಶ ಸರ್ವೇಶ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಭೋ ಶಿವ ಶಂಭೋ ಸ್ವಯಂಭೋ ಶಂಕರ ಶಂಭೋ ಶಂಕರ ಶಂಕರ ಶಿವ ಶಂಕರ ಅಭಯಂಕರ ಪರಮೇಶ್ವರ ಶಂಕರ ಶಿವ ಶಂಕರ ಅಭಯಂಕರ ಪರಮೇಶ್ವರ ಶಂಕರ 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 ಶಿವ ಶಂಕರ ಅಭಯಂಕರ ಪರಮೇಶ್ವರ ಶಂಭೋ ಶಂಕರ ಶಂಕರ
ಶಿವಾಯ ಓ ನಮ ಈ ಒಂದು ಗೀತೆಯನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡಿದಂತಹ ಶಿವಕುಮಾರ ಶಾಸ್ತ್ರಿ ಅಣ್ಣ ಮತ್ತು ತಂಡದವರಿಗೆ ನಮ್ಮ ಬಸವ ಬಳಗದ ವಲಯಕ್ಕೆ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. 1 ನಿಮಿಷ ಶಾಂತಿ.